ಬಿಟ್ಟು ನಮ್ಮಲ್ಲಿ ಯಾವತ್ತೂ ಕೂಡ ದೈವ ಕೃಪೆಯ ಜೊತೆಗೆ ಪುರುಷ ಪ್ರಯತ್ನಕ್ಕೆ ಒತ್ತು ಕೊಟ್ಟಿದ್ದಾರೆ. ಆ ಪುರುಷ ಪ್ರಯತ್ನ ಇಲ್ಲದೆ ದೈವ ಕೃಪೆ ಯಾವುದಕ್ಕೂ ಸಾಲದು ಅಂತ ಹೇಳಿದ್ರು. ಎಡಬಿಡದೆ ನಡೆಸುತ್ತ ನಿನ್ನೆಲ್ಲ ಕೆಲಸಗಳ ಬಿಡುವು ದೊರೆತೆಂತೆಲ್ಲ ಧ್ಯಾನದೊಳಗಿರಲು ನಡುರಾತ್ರಿ ನಿದ್ರಿಸಿರೆ ನಿನ್ನರಿವಿಗಿಲ್ಲದೆಯೇ ಒದುಗುವುದು ಹರನೊಲುಮೆ ನವ್ಯ ಜೀವಿ. ಗಣನೆಗೆಂದಿಗೂ ಸಿಗದ ಅತಿ ಚತುರ ಮೆದುಳನ್ನು ಅಣಿಗೊಳಿಸಿ ಕೊಟ್ಟಿಹನು ದೈವ ನಮಗಾಗಿ. ಗಣಕಯಂತ್ರವ ಸುಜಿಪ ಬೆಳವಣಿಗೆ ಮಾರ್ಗದಲ್ಲಿ ಯಾನ ನಮ್ಮದೇ ತಾನೇ ನವ್ಯ ಜೀವಿ. ದೈವ ಕೃಪೆ ಅನ್ನೋದು ನಮ್ಮ ಮೆದುಳು, ಇದು ದೈವದತ್ತವಾದಂತಹ ಒಂದು ಕೃಪೆ. ಆದರೆ ಕಂಪ್ಯೂಟರ್ನ ಕಟ್ಟೋದಿದೆಯಲ್ಲ, ಅದು ನಮ್ಮ ಸ್ವಯಂ ಪ್ರಯತ್ನ ಅಲ್ವಾ. ಯೋಗವನ್ನು ದಯಪಾಲಿಸೋದು ದೇವರು ಪರಮಾತ್ಮನ ಒಂದು ಕೃಪೆ. ಆದರೆ ಯೋಗದಲ್ಲಿ ನಿರತರಾಗಿ ನಮ್ಮನ್ನೇ ನಾವು ಆರೋಗ್ಯಕರವಾಗಿ ಇಟ್ಟುಕೊಳ್ಳೋದಿದೆಯಲ್ಲ, ಅದು ಪುರುಷ ಪ್ರಯತ್ನ. ಈ ಎರಡು ವಿಷಯಗಳ ನಡುವೆ ಇರತಕ್ಕಂತಹ ಒಂದು ಸೂಕ್ಷ್ಮವಾದ ಅಂತರವನ್ನು ಒತ್ತುತ್ತಾನೆ ದೈವ ಕೃಪೆ ಎಷ್ಟು ಮುಖ್ಯನೋ ಪುರುಷ ಪ್ರಯತ್ನ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ ಪುರುಷ ಪ್ರಯತ್ನದ ಜಯಕಾರ ಮಾಡಿದವರು ನಮ್ಮ ಪೂರ್ವಿಕರು. ಹಾಗಾದರೆ ದೈವ ಕೃಪೆಗಿಂತ ಪುರುಷ ಪ್ರಯತ್ನನೇ ಜಾಸ್ತಿ ಆಗೋಯ್ತಲ್ಲ ಅಂತ ಬೀಗ್ದವ್ರಿಗೇನು ಕಡಿಮೆ ಅಲ್ಲ ಮುಂದಿನ ಹಂತದಲ್ಲಿ. ಆಗ ಅವ್ರನ್ನ ಎಚ್ಚರಿಸ್ತಾ ಒಂದು ಮಾತು ಹೇಳ್ತಾರೆ. ಬದುಕಿನೊಳ ಹಾದಿಯಲ್ಲಿ ನಮ್ಮ ಓಟವೇ ಗಟ್ಟಿ, ಅಡಿಗಡಿಗೆ ಅಡ್ಡಿ ಇರೆ ದೈವ ಕೃಪೆ ತಾನು. ಹಾದಿಯೊಂದನು ಬೇರೆ ದಿಟದಿ ತೋರಿಪು ದೆಮಗೆ ನಡಿಗೆ ಮಾತ್ರವು ನಿನದೇ ನವ್ಯ ಜೀವಿ ಅಲ್ವಾ. ನಮಗೆ ಬದುಕಿನಲ್ಲಿ ಸಾಕ್ತಾ ಇದ್ದಾಗ ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನೆಲ್ಲ ದೂರ ಮಾಡೋದು ಅದು ದೈವ ಕೃಪೆ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ದಾರಿಯನ್ನು ದೈವ ಕೃಪೆ ತೋರಿಸ್ತಾರಂತೆ. ಅದೊಂಥರ ದೀಪಸ್ತಂಭ ಇದ್ದಾಗೆ. ನೋಡಪ್ಪ, ಈ ದಾರಿಯಲ್ಲಿ ನಡೀತಾ ಇದೆಯಾ, ನಿನಗೆ ಕಷ್ಟಗಳಿದೆ ನೋಡು, ಈ ದಾರಿಯಲ್ಲಿ ನಡಿ ಅಂತ ಇನ್ನೊಂದು ದಾರಿಯನ್ನು ಪ್ರತ್ಯಕ್ಷ ರೂಪದಲ್ಲಿ ನಮಗೆ ಪ್ರಮಾಣಿಸಿ ಕೊಡ್ತದೆ ದೈವ ಕೃಪೆ. ಆದರೆ ಆ ದಾರಿನಲ್ಲಿ ನಡಿಬೇಕಾದವನು ನೀನೇ ಕಣಯ್ಯ. ದೇವರು ನಿಮ್ಮನ್ನು ಕೈ ಹಿಡ್ಕೊಂಡು ನಡೆಸಲ್ಲ, ದೇವರೇನಿದ್ರು ದಾರಿ ತೋರಿಸ್ತಾನೆ, ಆದರೆ ನಡಿಬೇಕಾದದ್ದು ನೀನೇ. ಈ ರೀತಿಯಾದಂತಹ ಅನೇಕ ಚಿಂತನೆಗಳನ್ನು ಹಂತ ಹಂತವಾಗಿ ಮಾಡ್ತಾ ಅಧ್ಯಾತ್ಮ ಅನ್ನತಕ್ಕಂತಹ ಒಂದು ಪಯಣದಲ್ಲಿ ಸತ್ಯಾನ್ವೇಷಣೆಯ ಹಾದಿಯನ್ನು ಇಟ್ಟುಕೊಂಡು ಒಂದೊಂದು ಹಂತದಲ್ಲೂ ಬೆಳೀತಾ ಬಂದರು. ಮಡಿ ಮೈಲಿಗೆಗಳನ್ನು ಸೃಷ್ಟಿ ಮಾಡಿದ್ರು, ಹಬ್ಬ ಹರಿದಿನಗಳನ್ನು ಕೊಟ್ಟರು, ಪೂಜೆ ಪುನಸ್ಕಾರಗಳನ್ನು ಇಟ್ಟರು, ಆಚಾರ ವಿಚಾರಗಳನ್ನು ತಂದರು. ಆದರೆ ಇವೆಲ್ಲವಲ್ಲೂ ಕೂಡ ನೀನು ನಂಬಿ ಅಲ್ಲೇ ಇರಬೇಡವಾ ಅಂತ ಎಚ್ಚರ ಕೂಡ ಕೊಟ್ಟರು. ಮಡಿ ಮೈಲಿಗೆ ಮುಖ್ಯ, ಆದರೆ ಆ ಮಡಿ ಮೈಲಿಗೆ ಯಾವುದಕ್ಕೆ ಮುಖ್ಯ? ನಮ್ಮನ್ನು ಆ ಒಂದು ಭಕ್ತಿಯ ನೆಲೆಯಲ್ಲಿ ತಂದು ನಿಲ್ಲಿಸೋದಕ್ಕೆ ಮಡಿ ಮೈಲಿಗೆ ಮುಖ್ಯ. ಆದರೆ ಅಲ್ಲೇ ಉಳ್ಕೊಂಬಿಟ್ರೆ ಹೇಗಪ್ಪ, ಅಲ್ಲಿಂದ ಬೆಳಿ ಅಂತ ಹೇಳಿ ನಮ್ಮ ಒಂದು ಚಿಂತಕರು ಎಷ್ಟು ಮುಂದುವರೆದು ಯಾವ ದಿಟ್ಟವಾದಂತಹ ಚಿಂತನೆಗಳನ್ನು ಮುಂದಿಟ್ಟರು ಅಂತಂದರೆ, ಮಂದಿರದ ಒಳಗೆಲ್ಲೋ ಒಳ ಅಂಗಿ ತೆರೆಯದಿರೆ ಹೆಂಡದಿಯು ಗಂಡನೊಡೆ ಎಡಬದಿಗೆ ನಿಲ್ಲಲು ಗಂಧವನು ತೋರ್ಬೆರಳಿನಲ್ಲಿಡಲು ಮಾತ್ರವದೆ ಕುಂದುಂಟೆ ಪೂಜೆಯಳು ನವ್ಯ ಜೀವಿ. ಪ್ರಶ್ನೆ ಕೇಳಿದ್ರು. ಮೊದಲು ಹೇಳಿದ್ರು, ಇಲ್ಲಪ್ಪ ಹೆಂಡತಿ ಆದವಳು ಪೂಜೆಗೆ ನಿಂತಾಗ ಗಂಡನ ಬಲಕ್ಕೆ ನಿಲ್ಲಬೇಕು ಅಂತ. ಆಮೇಲೆ ಚಿಂತೆ ಮಾಡಿದ್ರು, ಯಾಕೆ ನಿಲ್ಲಬೇಕು ಬಲಕ್ಕೆ, ಎಡಕ್ಕೆ ನಿಂತರೆ ಏನಾಗುತ್ತೆ? ರಾಯರ ಮಠಕ್ಕೆ ಹೋದಾಗ ಬೃಂದಾವನದ ಮುಂದೆ ನಾವು ಯಾಕೆ ಶರ್ಟ್ ಬಿಚ್ಚಬೇಕು? ಬಿಚ್ಚು ಅಂತ ಹೇಳಿದ್ರು, ಬಿಚ್ತಾ ಇದ್ವು ಅಪ್ಪ. ಯಾರೋ ಪ್ರಶ್ನೆ ಕೇಳಿದ್ರು, ಯಾಕೆ ಬಿಚ್ಚಬೇಕು, ಪೂಜೆ ಕೆಡುತ್ತಾ? ನೋಡಿ, ಈ ರೀತಿಯಾದಂತಹ ಮೂಲಭೂತವಾದಂತಹ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಕ್ಕಂತಹ ಪ್ರಶ್ನೆಗಳು ನಮ್ಮ ಚಿಂತಕರಿಗೆ ಬಂದು ದೇ ಆರ್ ರಿಯಲಿ ಗ್ರೇಟ್ ಪೀಪಲ್. ಈ ರೀತಿಯಾದಂಥ ಚಿಂತನೆಯನ್ನು ನಾನು ನನ್ನ ವಿಶ್ವ ಪರ್ಯಟನದಲ್ಲಿ ಬೇರೆ ಯಾವುದೇ ರಾಷ್ಟ್ರದಲ್ಲಿ ನೋಡಲಿಲ್ಲ ಸ್ವಾಮಿ. ಇದು ಬರೀ ಭಾರತದಲ್ಲಿ ಮಾತ್ರ ಇದು ಸಾಧ್ಯ. ಹೇಳ್ತಾರೆ, ಮನೆ ದೇವರಾರಿರಲಿ ಕುಲದೇವರಾರಿರಲಿ ಮನಗೆದ್ದ ದೈವವನೇ ಜಪಿಸು ತಪಿಸು, ನಿನಗೆ ಸರಿ ಕಂಡವನ ಒಳಮನದೊಳಿರಿಸುತ್ತ ನಿನ್ನೊಳಗೆ ನೀನಾಗು ನವ್ಯ ಜೀವಿ ಅಲ್ವಾ. ಇದನ್ನು ಬೇರೆ ಯಾರಾದರೂ ಹೇಳಲಿಕ್ಕೆ ಸಾಧ್ಯ ಇದೆ? ಬೇರೆ ಪರಂಪರೆಯವರು ನಾವಿವತ್ತು ಹೇಳ್ತೀವಿ, ನಿನ್ನ ಮನೆದೇವರು ಯಾರು? ನಂಜುಂಡೇಶ್ವರ ನಿನಗೆ ಇಷ್ಟ ಇಲ್ವಾ? ಯಾಕೆ ಬೇಡ? ಯಾವುದೋ ಒಂದು ಕಾರಣಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಮಂತ್ರಾಲಯದ ರಾಘವೇಂದ್ರ ಇಷ್ಟ, ಹೋಗು ಮಂತ್ರಾಲಯಕ್ಕೆ, ರಾಘವೇಂದ್ರನ್ನೇ ಹಿಡ್ಕೋ. ರಾಘವೇಂದ್ರನಿಗೂ ನಂಜುಂಡೇಶ್ವರನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾರೇ ಹೇಳ್ತಾರೆ ಈ ರೀತಿಯಾದಂತಹ ಅಧ್ಯಾತ್ಮವಾದ ಚಿಂತನೆಗಳನ್ನು ಈ ದೇಶದಲ್ಲಿ ಬಿಟ್ಟು ಅಲ್ವಾ. ರಾಮನಾದನು ಕೃಷ್ಣ, ಕೃಷ್ಣನಾದನು ಬುದ್ಧ, ವಾಮನನೇ ಹಿಂದೊಮ್ಮೆ ನರಸಿಂಹ ತಾನೇ. ನಾಮ ಜಪಗಳ ತೊರೆದು ದೈವ ಒಂದನು ಪಿಡಿದು ಸಾಮರಸ್ಯವ ಗಳಿಸು ನವ್ಯ ಜೀವಿ ಅಲ್ವಾ. ಹೊಡೆದಾಡಿದ್ದೀವಿ ನಾವು, ಹಿಂದೆ ಬಹಳಷ್ಟು ಹೊಡೆದಾಡಿದ್ದೀವಿ. ರಾಮನ ಕಡೆಯವರೆಲ್ಲ ಶಿವನ ಕಡೆ ಯುದ್ಧಗಳು ನಡೆದೋಗಿದೆ ಈ ದೇಶದಲ್ಲಿ. ಆದರೂ ಕೂಡ ಮುಂದುವರೆದ್ರು, ಅದೇ ಹಂತದಲ್ಲಿ ನಿಲ್ಲಿಲ್ಲ. ಕೇಳಿದ್ರು, ರಾಮ ಆದ್ರೇನು, ಶಿವ ಆದ್ರೇನು, ಈಶ್ವರ ಆದ್ರೇನು, ಎಲ್ಲ ಒಂದೇ ಅಲ್ಲಪ್ಪ. ಯಾವುದೋ ಒಂದು ದೈವವನ್ನು ಹಿಡ್ಕೋ, ಫೋಕಸ್, ಬ್ರಿಂಗ್ ದಟ್ ಫೋಕಸ್ ಅಂತ. ಅದೇ ಯೋಗದ ಅಷ್ಟಾಂಗದಲ್ಲೂ ಕೂಡ ಬರುತ್ತೆ. ಆ ಒಂದು ಫೋಕಸ್, ಆ ಒಂದು ಏಕಚಿತ್ತತೆಯನ್ನು ತಂದುಕೊಂಡು ಒಂದು ದೇವರಲ್ಲಿ ನೀನು ಒಳಗಾಗುವಂತ. ನಮಿಸಬೇಕೇತಕ್ಕೆ ಕಂಡ ದೇವರಿಗೆಲ್ಲ ಶ್ರಮಿಸಬೇಕೇತಕ್ಕೆ ತೀರ್ಥ ದರುಶನದಿ.
ಒಮ್ಮತದಿ ಒಳ ಕುಳಿತು ನಿನ್ನ ನೀನರಿತಾಗ ರಮಣನಾಗುವೆ ದಿಟದಿ ನವ್ಯ ಜೀವಿ. ಅಲ್ವಾ? ರಮಣನ ಕತೆ ಕೇಳಿದ್ರೆ ಇಲ್ಲಿ ರಮಣ ಅನ್ನೋದು ನಮ್ಮ ಡಿಕ್ಷನರಿ ನಿಘಂಟುವಿನಿಂದ ಯಾವಾಗಲೂ ಕೂಡ ಸಂತೋಷವಾಗಿರೋರು, ಆನಂದವಾಗಿರೋರು, ಆ ಅರ್ಥದಲ್ಲಿ ತೆಗೆದುಕೊಂಡ್ರೂ ಕೂಡ ಈ ಚಿಂತನೆ ಬಹಳ ಪ್ರಬಲವಾಗುತ್ತೆ. ಆದರೆ ನಿಜವಾಗಿಯೂ ಕೂಡ ರಮಣ ಮಹರ್ಷಿ 16ನೇ ವಯಸ್ಸಿನಲ್ಲಿ ಎಲ್ಲ ಬಿಟ್ಟು ಹೋದರು. ಅರುಣಾಚಲಂಗೆ ಹೋಗ್ಬಿಟ್ಟು ನೆಲೆಸ್ಬಿಟ್ರು ಒಂದು ಕಡೆ. ಅವ್ರು ಕೂತಿಲಿಂದ ಅಲ್ಲಾಡಲೇ ಇಲ್ವಲ್ಲ, ಶಾಸ್ತ್ರಗಳನ್ನು ಓದಲೇ ಇಲ್ವಲ್ಲ, ಬಂದವ್ರ ಜೊತೆ ಮಾತೇ ಆಡಲಿಲ್ವಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು ಸ್ವಾಮಿ ಒಂದು ಕಡೆ. ಇಡೀ ವಿಶ್ವ ಬಂತು ಅವ್ರನ್ನ ನೋಡೋದಕ್ಕೆ, ಇಡೀ ವಿಶ್ವ ಅವ್ರನ್ನ ಹುಡುಕೊಂಡು ಅವರಿದ್ದಲ್ಲಿಗೆ ಬಂತು. ಆ ರಮಣನಾಗತಕ್ಕಂತಹ ಒಂದು ಚೇತನ ನಮ್ಮೆಲ್ಲರಲ್ಲೂ ಇದೆ. ನಾವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ನಾವು ಅರಿತುಕೊಂಡು ನಮ್ಮ ಆ ಒಂದು ನಿಸರ್ಗ ನಮಗೆ ಏನು ಹೇಳಿಕೊಟ್ಟಿದೆ ಆ ಸ್ವಾಭಾವಿಕತನ, ಅದರಲ್ಲಿ ನಾವು ನಿಲ್ಲಬೇಕಷ್ಟೇ. ನಾವೆಲ್ಲರೂ ಕೂಡ ರಮಣರಾಗಬಹುದು ಅನ್ನತಕ್ಕಂತಹ ಈ ಒಂದು ತತ್ವ ಚಿಂತನೆ ಇದೆಯಲ್ಲ, ಇದು ನಮ್ಮ ದೇಶದಲ್ಲಿ ಮಾತ್ರ ಕಾಣಸಿಗೋದು. ಬೇರೆ ದೇಶದವರಿಗೆ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಯೋಚನೆಗಳು ಕೂಡ ಇಲ್ಲ. ಇದೇ ರೀತಿಯಾಗಿ ಮುಂದುವರಿತಾ ವಿರತಿ ಪಥವನ್ನು ಕೊಟ್ಟರು. ಸಂಸಾರದಲ್ಲಿರೋರು ನಾವು ಪ್ರಶ್ನೆ ಕೇಳಿದ್ವಿ, ಎಲ್ಲ ಸರಿಯಪ್ಪ, ರಮಣನಾದರೂ ಯಾಕೆ? ರಮಣ ಮದುವೆನೇ ಆಗಲಿಲ್ವೇ? ಆದ್ದರಿಂದ ರಮಣನಾದರು. ರಾಘವೇಂದ್ರರಾದರು ಯಾಕೆ? ಮದುವೆ ಬಿಟ್ರಲ್ಲ, ಆದ್ದರಿಂದಲೇ ರಾಘವೇಂದ್ರರಾದರು ಅಲ್ವಾ? ನಾನು ಸಂಸಾರದಲ್ಲಿದ್ದೀನಿ, ಹೆಂಡತಿ ಇದೆ, ಮಕ್ಕಳಿದ್ದಾರೆ, ನನಗೆ ಕರ್ತವ್ಯಗಳಿದ್ದಾವೆ, ನಾನೇನು ಮಾಡೋದು? ಅದಕ್ಕೆ ಒಂದು ವಿರತಿ ಪಥವನ್ನು ಸೃಷ್ಟಿ ಮಾಡಿಕೊಟ್ರು. ಡಿ ವಿ ಜಿ ಅವರು ಭಾಳ ಸೊಗಸಾಗಿ ಹೇಳ್ತಾರೆ ಅವರ ಕಗ್ಗದಲ್ಲಿ, 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯೊಳಗೆ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ನೀನು ಒಳಮನದ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಅದನ್ನೇ ನಾವು ಇನ್ನೊಂದು ತೀರದಲ್ಲಿ ಯೋಚನೆ ಮಾಡಬೇಕಾದ್ರೆ ಆ ವಿರತಿ ಪಥವನ್ನು ಯಾವ ರೀತಿ ಪ್ರಿಸ್ಕ್ರೈಬ್ ಮಾಡಿದ್ರು ನಮಗೆ. ವಲಸೆಯಲಿ ಪಕ್ಷಿಗಳು ಸಾಗರವ ದಾಟುವುವು, ಕೆಲವೊಂದು ಬೀಳುವುವು ತೆರೆಗಳ ಬರಕೆ, ಅಳಿದುಳಿದ ಪಕ್ಷಿಗಳು ಕಣ್ಣೀರು ಹರಿಸದೆಯೇ ನೆಲೆಯರಸಿ ಹಾರುವುವು ನವ್ಯಜೀವಿ, ಒಗೆದ ಬಟ್ಟೆಯ ಹರಡಿ ಒಣಗಿಸಿದ ನಂತರದಿ ಅಗಸ ತಂತಿಯ ಮೇಲೆ ಬಿಡುವನೇನ್ ಅದನು, ಅಗೆಕಟ್ಟು ನಿನ್ನೊಲವಿ ನೀ ಪರಿಯ ಎಲ್ಲರೊಳು ಅಗಲಿರಲಿ ಅಂಟದೆಯೇ ನವ್ಯಜೀವಿ, ಅಂಟಿದರು ಅಂಟದಿಹ ಕಾಗದದ ತೆರದಲ್ಲಿ, ಅಂಟಿದರು ಅಂಟದಿರೆ ನಾವು ಜಗದಲ್ಲಿ, ನಂಟು ಗಂಟುಗಳೆಲ್ಲ ಎಮ್ಮ ಕಾಡುವುದಿಲ್ಲ, ಒಂಟಿದನದರಿವಿಲ್ಲ ನವ್ಯಜೀವಿ. ಈ ಒಂದು ಸಾಲುಗಳನ್ನು ಬರಿಬೇಕಾದ್ರೆ ನನಗೆ ಕಣ್ಣು ಮುಂದೆ ಬಂದದ್ದು ಪೋಸ್ಟೆಡ್ ಸ್ಟಿಕ್ಕರ್ಸು. ಅಂಟಿದರು ಅಂಟದಿಹ ಕಾಗದ ಅಂತ ಎಂತಹ ಒಂದು ವೇದಾಂತ ಅಡಗಿದೆ ನೋಡಿ. ನಾವು ಪುಸ್ತಕವನ್ನು ಹಾಳು ಮಾಡೋಗೋಜಿಲ್ಲ. ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಬೇಕೋ ಆ ಪೋಸ್ಟೆಡ್ ಸ್ಟಿಕ್ಕರ್ನ ಸುಮ್ಮನೆ ಅಲ್ಲಿಟ್ಟರೆ ಸಾಕು, ನಮ್ಮ ಕೆಲಸ ಆಗುತ್ತೆ. ಕೆಲಸ ಆಯಿತೋ ಆ ಪೋಸ್ಟೆಡ್ ಸ್ಟಿಕ್ಕರ್ನ ಅಲ್ಲಿಂದ ತೆಗೀರಿ, ಇನ್ನೊಂದು ಕಡೆ ಇಡಿ. ನಾವು ಪೋಸ್ಟೆಡ್ ಸ್ಟಿಕ್ಕರ್ ಇದ್ದಾಗಿರಬೇಕು ಅಂತಾರೆ. ಸಂಸಾರದಲ್ಲಿ ನಾವು ಹರನನ್ನು ಕಾಣಬೇಕು ಅಂತಿತ್ತು ಅಂತಂದರೆ ವಿರತಿ ಪಥದ ಅತ್ಯುನ್ನತವಾದಂತಹ ಮಾರ್ಗ ನಮ್ಮ ಅಧ್ಯಾತ್ಮ ಚಿಂತನೆಯಲ್ಲಿ ಬರೋದೇನಪ್ಪ ಅಂತಂದರೆ ಪೋಸ್ಟೆಡ್ ಸ್ಟಿಕ್ಕರ್ ಆಗಿರು ಅಂತ. ಇನ್ನೂ ಬಹಳಷ್ಟು ಹೇಳೋದಿತ್ತು, ಸಮಯ ಮುಗಿತಾ ಬಂತು. ಒಂದು ವಿಷಯ ಏನಪ್ಪ ಅಂತಂತಂದರೆ ಮತ್ತೆ ನಾನು ಅದಕ್ಕೆ ಬರ್ತೇನೆ. ಅಧ್ಯಾತ್ಮ ಅನ್ನೋದು ಒಂದು ಪ್ರಯಾಣ, ಸತ್ಯಾನ್ವೇಷಣೆಯ ದಾರಿ. ಎಲ್ಲರೂ ಕೂಡ ಇಲ್ಲಿರ್ತಕ್ಕಂತಹ ನಾವೆಲ್ಲರೂ ಕೂಡ ನಮ್ಮದೇ ಆದಂತಹ ರೀತಿಯಲ್ಲಿ ಆಧ್ಯಾತ್ಮದ ಪ್ರಯಾಣದಲ್ಲಿದ್ದೇವೆ. ಆದರೆ ಒಂದೇ ಒಂದು ವ್ಯತ್ಯಾಸ ಅಂತಂದರೆ ನಾವಿರತಕ್ಕಂಥ ಹಂತದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ, ಉತ್ತರಗಳನ್ನು ಹುಡುಕ್ತಾ ಇಲ್ಲ, ಸತ್ಯವನ್ನು ಶೋಧ ಮಾಡ್ತಾ ಇಲ್ಲ. ಹಾಗಾಗಿ ಅದೇ ಹಂತದಲ್ಲಿದ್ದೀವಿ. ನೀವು ಶೋಧ ಮಾಡ್ತಾ ಇನ್ನೊಂದು ಬೆಳವಣಿಗೆಯ ಮಾರ್ಗವಾದಂತಹ ಮತ್ತೊಂದು ಹಂತಕ್ಕೆ ಬರ್ತೀರಾ, ಇನ್ನೊಂದು ಸತ್ಯವನ್ನು ಕಂಡುಕೊಳ್ತೀರಾ. ಯಾಕೆ ಅಂತಂದರೆ ಇದು ಯಾಕೆ ಬಹಳ ಅವಶ್ಯಕಪ್ಪ ಅಂತಂತಂದರೆ, ಹಳೆಯ ಗೋಡೆಗೆ ಸುಣ್ಣ ಒಳಮನೆಗಲಂಕಾರ ಬಳಸುತ್ತಿರೆ ಹಳೆಯ ಮನೆ ಹೊಸತಾದ ಹಾಗೆ, ಬೆಳವ ಮನಸ್ಸಿನೊಳೆಂದು ಆಧ್ಯಾತ್ಮ ಸುದೆಯನ್ನು ಇಳಿಸಿ ಹೊಸಬನು ಆಗು ನವ್ಯಜೀವಿ. 8-10 ವರ್ಷಗಳಾಗಿದೆ ಮನೆ ಕಟ್ಟಿ, ಮನೆ ಸ್ವಲ್ಪ ಹಳೆಯದಾಗಿ ಕಾಣ್ತಾ ಇದೆ. ನಾವೇನು ಮನೇನು ಕೆಡವು ಬಿಡ್ತೀವ? ಅಡಿಪಾಯ ಗಟ್ಟಿ ಇದೆ, ಮನೇನು ಕೆಡುತ್ತೀವ? ಏನು ಬೇಡ, ಅದೊಂದು ಸ್ವಲ್ಪ ಸುಣ್ಣ ಬಳಿತೀವಿ, ಒಳಗಡೆ ಒಂದಷ್ಟು ಪೇಂಟ್ ಮಾಡ್ತೀವಿ, ಒಳಮನೆಗೆ ಒಂದಷ್ಟು ಅಲಂಕಾರ ಮಾಡ್ತೀವಿ, ಮತ್ತೆ ಹೊಸದಾಗಿ ನಿಲ್ಲುತ್ತೆ ಮನೆ. ಈ ಅಧ್ಯಾತ್ಮ ಅನ್ನತಕ್ಕಂತಹ ಚಿಂತನೆಗಳಿದೆಯಲ್ಲ, ಇದು ನಮ್ಮ ಮನಸ್ಸು ಹಳೇದಾಗ್ತಾ ಈ ಚಿಂತನೆಗಳಲ್ಲಿ ತೊಡಗಿಕೊಂಡ ಅಂದರೆ ಅದು ನಮ್ಮ ಹೊಸ ಮನೆಯನ್ನು ಸೃಷ್ಟಿ ಮಾಡಿದ ಹಾಗೆ ನಮ್ಮನ್ನು ಹೊಸಬನನ್ನಾಗಿ ಮಾಡುತ್ತೆ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ. ಬದುಕು ಮತ್ತು ಅಧ್ಯಾತ್ಮ ಎರಡರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಈ ಎಲ್ಲ ದೇಶಗಳನ್ನು ಸುತ್ತು ಬಂದುವಲ್ಲ, ಅವರೆಲ್ಲರೂ ಕೂಡ ಆ ನೆಲೆಗಟ್ಟಿನಲ್ಲಿ ಆ ವಿಷಯದಲ್ಲಿ ನಮಗಿಂತ ಚಂದದಲ್ಲಿ ಬದುಕ್ತಿದ್ದಾರೆ. ಯಾಕಪ್ಪ ಅಂತಂದರೆ ಅವರೆಲ್ಲರೂ ಕೂಡ ಅವರ ಮೂಲ ಗುಣವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಜರ್ಮನಿಯವರಿಗೆ ಸಮಯ ಅನ್ನೋದು ಮೂಲ ಗುಣ, ಅದರಲ್ಲಿ ದೇರ್ ಇಸ್ ನೋ ಕಾಂಪ್ರಮೈಸ್ ಇನ್ ದ್ಯಾಟ್. ಆದ್ದರಿಂದಲೇ 2-12ಕ್ಕೆ ಅವರು ಪ್ರಾಶಸ್ತ್ಯ ಕೊಟ್ಟಿದ್ದರಿಂದಲೇ ಆ 2-12 ಸಾಧಿಸಬೇಕು ಅಂತ ಒಳ್ಳೆಯ ಟ್ರೈನನ್ನು ಕಟ್ತಾರೆ, ಒಳ್ಳೆಯ ಹಳಿಗಳನ್ನು ಸೃಷ್ಟಿ ಮಾಡ್ತಾರೆ.
ತಮ್ಮ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊಳ್ತಾರೆ. ಅದರಲ್ಲಿ ಟ್ರೈನ್ ಅಲ್ಲ, ಜರ್ಮನಿಯವರು ಟ್ರೈನ್ ಕಟ್ಟಲಿಲ್ಲ, ಹಳಿ ಕಟ್ಟಲಿಲ್ಲ, ಟೆಕ್ನಾಲಜಿ ಮಾಡಲಿಲ್ವಾ, 2:12 ಅನ್ನೋ ಸಮಯಕ್ಕೆ ಬೆಲೆ ಕೊಟ್ಟರು. ಯೋಚನೆ ಮಾಡಿ ನೋಡಿ, ಅವರು ತಮ್ಮ ಆ ಮೂಲ ಗುಣದಲ್ಲಿ ನಿಂತಿದ್ದರಿಂದ ಮಿಕ್ಕೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಬೆಳೀತು. ನಮ್ಮ ಮೂಲ ಗುಣ ಅಧ್ಯಾತ್ಮ, ಅದನ್ನು ಮರೆಯೋದು ಬೇಡ. ಈ ಒಂದು ದಿಸೆಯಲ್ಲಿ ನನಗೆ ಬಹಳ ಸಂತೋಷವಾಗತಕ್ಕಂತಹ ವಿಷಯ, ನಿಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವಾಗತಕ್ಕಂತಹ ವಿಷಯ ಅಂತಂದರೆ, ಈ ದಿನ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿದ್ದಾರೆ. ಇದು ನೋಡಿ, ಸುಮಾರು 7-8 ಸಾವಿರ ವರ್ಷಗಳ ಹಿಂದೆ ಗುರುಸ್ಥಾನದಲ್ಲಿತ್ತು ಭಾರತ. ಇಡೀ ವಿಶ್ವಕ್ಕೆ ಭಾರತ ಗುರುಸ್ಥಾನದಲ್ಲಿತ್ತು. ವಿಶ್ವದ ಪ್ರತಿಯೊಬ್ಬರೂ ಕೂಡ ಭಾರತ ಎಲ್ಲಿದೆ ಅಂತ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ವಾಸ್ಕೋ ಡ ಗಾಮ ಬಂದಿದ್ದು ಭಾರತ ಕಂಡುಹಿಡಿಯೋಕ್ಕೆ, ಕೊಲಂಬಸ್ ಕೂಡ ಅವನು ಅಮೆರಿಕನ್ ಕಂಡುಹಿಡಿದ, ಆದರೆ ಹೊರಟಿದ್ದು ಭಾರತವನ್ನು ಕಂಡುಹಿಡಿಯೋಕ್ಕೆ. ಎಲ್ಲರೂ ಕೂಡ ಭಾರತಕ್ಕೆ ಬರಬೇಕು, ಇಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದಿಸ್ಕೊಳ್ಬೇಕು, ಇಲ್ಲಿರ್ತಕ್ಕಂಥ ಸಂಪತ್ತನ್ನು ತೆಗೆದುಕೊಂಡು ಹೋಗಬೇಕು ಅಂತ ಬಂದರೆ ಹೊರತು, ಅಂತಹ ಒಂದು ಗುರುಸ್ಥಾನದಲ್ಲಿ ಭಾರತ ಇತ್ತು. ಕಾಲಚಕ್ರ ತಿರುಗ್ತಾ 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 ಇವತ್ತು ನಾವು ಯಾವುದೋ ಒಂದು ಅಯೋಮಯ ಸ್ಥಿತಿಯಲ್ಲಿದ್ದೀವಿ. ಹಾಗಂತ ಬೇಸರ ಪಟ್ಕೊಳ್ಳೋದಲ್ಲ, ನಾನು ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದರಿಂದ ಇನ್ನೊಂದು 500 ವರ್ಷ, ಇನ್ನೊಂದು 1000 ವರ್ಷ, ಇನ್ನೊಂದು 2000 ವರ್ಷಗಳಲ್ಲಿ ಭಾರತ ಮತ್ತೆ ಆ ಸ್ಥಾನವನ್ನು ಪಡೆಯುತ್ತೆ. ಇಡೀ ವಿಶ್ವಕ್ಕೆ ಗುರುಸ್ಥಾನದಲ್ಲಿ ನಿಂತುಕೊಂಡು ತನ್ನ ಭದ್ರ ಬುನಾದಿಯಾದಂತಹ ಅಧ್ಯಾತ್ಮವನ್ನು, ಅದರಿಂದ ಹೊರಹೊಮ್ಮತಕ್ಕಂತಹ ಒಂದು ಪರಿಶುದ್ಧವಾದ ಬದುಕನ್ನು, ಅದರ ಬಗ್ಗೆ ಮತ್ತೆ ತಿಳಿ ಹೇಳುತ್ತೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಈ ಇಂಟರ್ನ್ಯಾಷನಲ್ ಯೋಗ ಡೇ ಈ ಒಂದು ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಅಂತ ನನಗನ್ನಿಸ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇದು ಆದಿಯಾಗಿ ನನಗೆ ಕಾಣ್ತಾ ಇದೆ. ಈ ಒಂದು ವಿಶ್ವಾಸದ ಜೊತೆಗೆ ನನ್ನ 2 ಮಾತುಗಳನ್ನು ಮುಗಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಅವರು ಕೊಟ್ಟ ಸಮಯಕ್ಕೆ ಇನ್ನೊಂದು 5 ನಿಮಿಷ ಬಾಕಿ ಇದೆ. ಮತ್ತು ಮಾತನಾಡಿ ನಿಮ್ಮನ್ನು ಬೇಜಾರು ಮಾಡಲ್ಲ. ಆದರೆ ಇದುವರೆಗೂ ಮಾತನಾಡಿದಂತಹ ಈ ಒಂದು ಅಧ್ಯಾತ್ಮದ ಪಯಣ ಏನಿದೆ, ಇದನ್ನೇ ಪ್ರತಿಪಾದಿಸತಕ್ಕಂತಹ ಒಂದು ಭಜನೆಯನ್ನು ನಾನು ಹಾಡಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ನನ್ನೊಡನೆ ಧನಿಗೂಡಿಸಬೇಕು ಅಂತ ಪ್ರಾರ್ಥನೆ. ಹರ ಹರನೆನ್ನಲು ಹರಿಯೇ ಬರುವ, ದಯವಿಟ್ಟು ನಲು ಹರಿಯೇ ಬರುವ, ಹರ ಹರನೆನ್ನಲು ಹರಿಯೇ ಬರುವ, ಎನ್ನಲು ಹರಿಯೇ ಬರುವ, ಹರಿಯನ್ನಲು ಹರವರವನೆ ತರುವ, ಹರಿಯನ್ನಲು ಹರವರವನೆ ತರುವ, ಹರ ಹರನೆನ್ನಲು ಹರಿಯೇ ಬರುವ, ಹರಿಯೇ ಬರುವ, ಹರಿಯನ್ನಲು ಹರವರವನೆ ತರುವ, ಎನ್ನಲು ಹರವರವನೆ ತರುವ. ಶಿವ ಶಿವನೆಂದರೆ ಕೇಶವನೊಲಿವ, ಶಿವ ಶಿವನೆಂದರೆ ಕೇಶವನೊಲಿವ, ಶಿವ ಶಿವನೆಂದರೆ ಕೇಶವನೊಲಿವ, ದರೆ ಕೇಶವನೊಲಿವ, ಬೆನಕ ಎನ್ನಲು ಷಣ್ಮುಖ ನಲಿವ, ಬೆನಕ ಎನ್ನಲು ಷಣ್ಮುಖ ನಲಿವ, ಹರ ಹರನೆನ್ನಲು ಹರಿಯೇ ಬರುವ, ನೆನ್ನಲು ಹರಿಯೇ ಬರುವ, ಹರಿಯನ್ನಲು ಹರವರವನೆ ತರುವ, ಹರವರವನೆ ತರುವ. ಹನುಮನ ಜಪಿಸಿರೆ ರಾಮನ ಮನನ, ಮನ ಜಪಿಸಿರೆ ರಾಮನ ಮನನ, ಹನುಮನ ಜಪಿಸಿರೆ ರಾಮನ ಮನನ, ಮನ ಜಪಿಸಿರೆ ರಾಮನ ಮನನ, ವಿಠಲ ಎನ್ನಲು ರುದ್ರಗೆ ನಮನ, ವಿಠಲ ಎನ್ನಲು ರುದ್ರಗೆ ನಮನ, ಹರ ಹರನೆನ್ನಲು ಹರಿಯೇ ಬರುವ, ನಲು ಹರಿಯೇ ಬರುವ, ಹರಿಯನ್ನಲು ಹರವರವನೆ ತರುವ, ಹರವರವನೆ ತರುವ. ಯಾರನೆ ಕರೆ ನೀ ಬರುವವನವನೇ, ಯಾರನೆ ಕರೆ ನೀ ಬರುವವನವನೇ, ಯಾರನೆ ಕರೆ ನೀ ಬರುವವನವನೇ, ನೀ ಬರುವವನವನೇ,
ದುಃಖವನೀಗಿಸಿ ಪೊರೆವನವನೇ, ಕವನೀಗಿಸಿ ಪೊರೆವನವನೇ, ದುಃಖವನೀಗಿಸಿ ಪೊರೆವನವನೇ, ಪೊರೆವನವನೇ. ಹರ ಹರನೆನ್ನಲು ಹರಿಯೇ ಬರುವ, ಹರಿಯೇ ಬರುವ, ಹರಿಯೆನ್ನಲು ಹರವರವನೆ ತರುವ, ವರವನೆ ತರುವ, ಹರಿಯೆನ್ನಲು ಹರವರವನೆ ತರುವ. ಹರಿ ಓಂ. ನಮಸ್ಕಾರ.